ಬಂದ್ ನಾಳೆ ಕರ್ನಾಟಕ ಬಂದ್ಗೆ ವಾಟಾಳ್ ನಾಗರಾಜ್ ಕರೆಯನ್ನ ನೀಡಿದ್ದಾರೆ. ಅಂದ್ರೆ ಇವತ್ತು ಕರ್ನಾಟಕ ಬಂದ್ಗೆ ವಾಟಾಳ್ ನಾಗರಾಜ್ ಕರೆಯನ್ನ ನೀಡಿರುವಂತದ್ದು. ಹಾಗಿದ್ರೆ ಬಂದ್ಗೆ ಯಾರೆಲ್ಲ ಸಂಪೂರ್ಣ ಬೆಂಬಲವನ್ನ ನೀಡ್ತಾ ಇದ್ದಾರೆ, ಯಾರು ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಅಂತ ನೋಡೋಣ ಬನ್ನಿ. ಬೆಂಬಲ ಇಲ್ಲದಿದ್ದರೂ ಕರ್ನಾಟಕ ಬಂದ್. ಬಸ್ ಬರುತ್ತೆ, ಮೆಟ್ರೋ ಓಡುತ್ತೆ, ಜನರೇ ಚಿಂತೆ ಬಿಡಿ. ಕನ್ನಡ ಸಂಘಟನೆಗಳ ಕಿತ್ತಾಟ ಬರೀ ಪ್ರತಿಭಟನೆನಾ? ಕನ್ನಡ ಕಟ್ಟಾಳು ವಾಟಾಳ್ ನಾಗರಾಜ್ ಅಖಂಡ ಕರ್ನಾಟಕ ಬಂದ್ಗೆ ಕರೆ ನೀಡಿದ್ದಾರೆ. ತಮಿಳುನಾಡಿನ ಜಲದಾಹ ಖಂಡಿಸಿ ಬಂದ್ ಮಾಡ್ತಿದ್ದಾರೆ. ಕಾವೇರಿ ಕಣಿವೆಯ ಡ್ಯಾಂಗಳು ಬರಿದಾಗಿರುವಾಗ ನೀರು ಹರಿಸಲು ಆದೇಶ ಹೊರಡಿಸಿರುವುದು ಆಕ್ರೋಶಕ್ಕೆ ಕಾರಣವಾಗಿದೆ. ಕರ್ನಾಟಕದ ಕಾವೇರಿ ಕಣಿವೆಯಲ್ಲಿ ನೀರಿನ ಕಿಚ್ಚು ದಗದಗಿಸುತ್ತಿದೆ. ಕರ್ನಾಟಕ ಬಂದ್ ಗೊಂದಲದ ಗೂಡು. ಕನ್ನಡ ಸಂಘಟನೆಗಳ ಮಧ್ಯೆಯೇ ಭಿನ್ನಮತ. ಕರ್ನಾಟಕ ಬಂದ್ ಬಗ್ಗೆ ಕನ್ನಡ ಸಂಘಟನೆಗಳಲ್ಲೇ ಭಿನ್ನಾಭಿಪ್ರಾಯ, ದ್ವಂದ್ವ ನಿಲುವು ವ್ಯಕ್ತವಾಗ್ತಿದೆ. ಬಂದ್ ನಡೆಸಲೇಬೇಕೆಂದು ವಾಟಾಳ್ ನಾಗರಾಜ್ ಪಟ್ಟು ಹಿಡಿದಿದ್ರೆ ಕರವೇ ಸೇರಿದಂತೆ ಪ್ರಮುಖ ಸಂಘಟನೆಗಳು ಹಿಂದೆ ಸರಿದಿರುವುದರಿಂದ ಬಂದ್ ಯಶಸ್ಸಿನ ಬಗ್ಗೆ ಗೊಂದಲ ಸೃಷ್ಟಿಯಾಗಿದೆ. ಮಳೆ ಮತ್ತು ಡ್ಯಾಮ್ ಭರ್ತಿ ಆಗ್ತಾ ಇದೆ, ಮಳೆ ಬರ್ತಾ ಇದೆ, ಡ್ಯಾಮ್ ಭರ್ತಿ ಆಗ್ತಾ ಇದೆ. ಆವಾಗಲೇ ನಾವು ಹೇಳಿದ್ದೀವಿ, ಸರ್ಕಾರ ನೀರು ಬಿಟ್ಟಿಲ್ಲ ಅಂದರೆ ಬಂದು ವಾಪಸ್ ಪಡಿತೀವಿ, ಮಳೆ ಬಂದು ನೀರು ತುಂಬಿದ್ರೆ ವಾಪಸ್ ಪಡಿತೀವಿ ಅನ್ನೋಂಥ. ಇವತ್ತು ಎರಡೂ ಆಗಿದೆ, ಸರ್ಕಾರ ನೀರು ಬಿಡಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಆದ್ದರಿಂದ ನಾವು ಬಂದನ್ನು ನಿಲ್ಲಿಸೋದ್ರ ಮುಖಾಂತರ ಹೋರಾಟವನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಬಂದ್ನಿಂದ ಹಿಂದೆ ಸರಿದ ಪ್ರವೀಣ್ ಶೆಟ್ಟಿ ಬಳಗ. ನೀರು ಬಂದಿದೆ, ಹೋರಾಟ ಯಾಕೆ? ವಾಟಾಳ್ಗೆ ಪ್ರಶ್ನೆ. ಯಾರ ಬೆಂಬಲ? ಬಂದ್ಗೆ ವಾಟಾಳ್ ನೇತೃತ್ವದ ಕನ್ನಡ ಸಂಘಟನೆಗಳು ರಾಜ್ಕುಮಾರ್ ಅಭಿಮಾನಿ ಸಂಘ, ಕನ್ನಡ ಸೇನೆ, ಕನ್ನಡ ಜಾಗೃತಿ ವೇದಿಕೆ ಮಾತ್ರ ಬೆಂಬಲಿಸಲಿವೆ. ಯಾರ ಬೆಂಬಲ ಇಲ್ಲ? ಕರವೇ ಶಿವರಾಮೇಗೌಡ ಬಣ, ಕರವೇ ನಾರಾಯಣಗೌಡ ಬಣ, ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ, ಖಾಸಗಿ ಸಾರಿಗೆ ಒಕ್ಕೂಟ, ಹೋಟೆಲ್ ಅಸೋಸಿಯೇಷನ್, ಕೆಎಸ್ಆರ್ಟಿಸಿ, ಬಿಎಂಟಿಸಿ, ಮೆಟ್ರೋ, ಬಹುತೇಕ ಆಟೋ ಸಂಘಟನೆಗಳು, ಖಾಸಗಿ ಶಾಲೆಗಳ ಒಕ್ಕೂಟ, ರುಪ್ಸಾ, ಕ್ಯಾಂಪ್ಸ್, ಹೋಟೆಲ್ ಅಸೋಸಿಯೇಷನ್, ಟ್ರಾವೆಲ್ಸ್ ಅಸೋಸಿಯೇಷನ್ಸ್ ಬೆಂಬಲ ಸಿಕ್ಕಿಲ್ಲ. ಶಾಲಾ ಕಾಲೇಜುಗಳಿಗೆ ರಜೆ ಇದೆಯಾ? ಶಾಲಾ ಕಾಲೇಜುಗಳಿಗೆ ನೀಡಿದ್ದ ರಜೆಯ ಕರೆಯನ್ನ ಈಗಾಗಲೇ ವಾಪಸ್ ಪಡೆಯಲಾಗಿದೆ. ಆದ್ದರಿಂದ ಶಾಲೆ ನಡೆಯುತ್ತದೆ. ಆದರೆ ವಿದ್ಯಾರ್ಥಿಗಳಿಗೆ ಕಾವೇರಿ ಜಲ ವಿವಾದದ ಕುರಿತು ಜಾಗೃತಿ ಮೂಡಿಸಲು ಶಾಲೆಗಳಿಗೆ ಸಲಹೆ ನೀಡಲಾಗಿದೆ. ಬ್ಯೂರೋ ರಿಪೋರ್ಟ್, ಅಶ್ವವೇಗ.